ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದಿನಿ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾನು ತುಂಬ ಆರೋಗ್ಯಕರವಾಗಿರುವಂತಹ ಶೇಂಗಾ ಉಂಡೆನ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಬಡವರ ಬಾದಾಮಿ, ಆರೋಗ್ಯದ ಕಣಜ ಅಂತಲೇ ಕರೀತಾರೆ ಕಡಲೆ ಬೀಜನ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಉಂಡೆಗಳು ಮಾಡಿಕೊಟ್ರೆ. ಹಾಗಾದರೆ ರೆಸಿಪಿ ಮಾಡಲು ಮೊದಲಿಗೆ ಒಂದು ದೊಡ್ಡ ಕಡಾಯಿ ಇಟ್ಕೊಂಡಿದ್ದೀನಿ. ದಪ್ಪ ತಳದ ಪಾತ್ರೆನ ಇಟ್ಕೋಬೇಕು. ನೋಡಿ, ನಾನೀಗ ಅರ್ಧ kg ಶೇಂಗಾ, ಒಳ್ಳೆ ಕ್ವಾಲಿಟಿ ಶೇಂಗಾನ ತೊಗೋಬೇಕಾಗುತ್ತೆ. ಇದನ್ನು ನಾವು ಒಂದು 15 ನಿಮಿಷದವರೆಗೆ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಈ ಶೇಂಗಾ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾವು ಹುರಿತೀವೋ ಅಷ್ಟು ಚೆನ್ನಾಗಿ ಉಂಡೆ ಟೇಸ್ಟಿಯಾಗಿ ಆಗ್ತವೆ. ಹಾಗಾಗಿ ನಾವು 15 ನಿಮಿಷದವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗರಿ ಗರಿ ಆಗುವಂತೆ ಇದನ್ನು ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ ನಾನು. ಕಲರ್ ಚೇಂಜ್ ಆಗಬೇಕು ಮತ್ತು ಆ ಶೇಂಗಾ ಬೀಜ 2 ಭಾಗವಾಗಿ ಸ್ಪ್ಲಿಟ್ ಆಗಬೇಕು. ಹಾಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೋಬೇಕು. ಸಿಪ್ಪೆ ಚೆನ್ನಾಗಿ ಬಿಟ್ಕೋಬೇಕು. ಅಲ್ಲಿವರೆಗೆ ಇದನ್ನು ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇವಾಗ ಅದೇ ಕಡೆಗೆ ನಾನು 1 ಟೇಬಲ್ ಸ್ಪೂನ್ ಗಸಗಸೆಯನ್ನು ಹುರ್ಕೊಳ್ತಾ ಇದ್ದೀನಿ. ಆ ಬಾಣಲೆ ಬಿಸಿಗೆ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಕೊಂಡು ಹುರ್ಕೊಂಡ್ರೆ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ನಾವು ಅದೇ ಬಿಸಿಗೆ ಹುರ್ಕೊಂಡ್ರೆ ಆಯಿತು. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ನಾನೀಗ ಒಳ್ಳೆ ಕ್ವಾಲಿಟಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಯಾವ್ದು ಯೂಸ್ ಮಾಡ್ತೀರಾ ರೆಗ್ಯುಲರಾಗಿ ಅದು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಚಾಕು ಸಹಾಯದಿಂದ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಕಟ್ ಆಗುತ್ತೆ. ಇದು ಸಾಫ್ಟಾಗಿರುತ್ತೆ ಬೆಲ್ಲ, ಹಾಗಾಗಿ ನಾನು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾವು ಯಾವ ಕಪ್ಪಲ್ಲಿ ನಾವು ಶೇಂಗಾ ತೊಗೊಂಡಿರ್ತೀವಲ್ವ, ಅದೇ ಕಪ್ಪಲ್ಲಿ ನಾವು ಬೆಲ್ಲವನ್ನು ಅಳತೆ ಮಾಡಿ ತೊಗೋಬೇಕು. ನೋಡಿ, ನಾನು 1 ಕಪ್ ಶೇಂಗಾಗೆ ನಾನು 3/4 ಕಪ್ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಶೇಂಗಾದ ಸಿಪ್ಪೆ ಎಲ್ಲ ನಾನು ತೆಗೆದಿಟ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈ ಥರ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಂಡು ಉಂಡೆ ಕಟ್ಟೋದ್ರಿಂದ ಬೈಂಡಿಂಗ್ ಸಹ ತುಂಬ ಚೆನ್ನಾಗಾಗುತ್ತೆ ಹಾಗೂ ತುಂಬ ರುಚಿಯಾಗಿ ಇರುತ್ತೆ ತಿನ್ನಬೇಕಾದ್ರೆ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಾನಿಲ್ಲಿ ಗಸಗಸೆ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ. ಗಸಗಸೆ ಸಹ ಹಾಕ್ಕೋಬೋದು ಈ ಸ್ಟೇಜಲ್ಲೇ. ನೋಡಿ, ನಾವೀಗ ಬೆಲ್ಲವನ್ನು ತುರ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ತೊಗೊಂಡಿರೋ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೂ ಸಹ ನೀವು ಶೋಧಿಸ್ಕೋಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ನಾನು ಶೋಧಿಸೋದಿಲ್ಲ. ನೋಡಿ, ಈಗ ನಾನು 2ರಿಂದ 3 ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ ಬರಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು 2ರಿಂದ 3 ಟೇಬಲ್ ಸ್ಪೂನ್ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಿಧಾನವಾಗಿ ಕರಗಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೋಬೇಡಿ. ಈ ಪ್ರೊಸೀಜರ್ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ತುಪ್ಪ ಹಾಕ್ಕೊಳೋದ್ರಿಂದ ಉಂಡೆ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೂ ಉಂಡೆ ಕಟ್ಟಬೇಕಾದ್ರೆ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ. ಹಾಗಾಗಿ ತುಪ್ಪ ಹಾಕ್ಕೊಳೋದು. ನೋಡಿ ಫ್ರೆಂಡ್ಸ್, ಬೆಲ್ಲವನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು ಮತ್ತು ಬಬಲ್ಸ್ ಬರ್ತಾ ಇರಬೇಕು. ಇವಾಗ ಪಾಕವನ್ನು ಚೆಕ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪಾಕವನ್ನು ತೊಗೊಂಡು, ಬೆಲ್ಲದ ಪಾಕವನ್ನು ತೊಗೊಂಡು ನೀರಲ್ಲಿ ಹಾಕಬೇಕು. ಹಾಕಿದ ಮೇಲೆ ಅದು ನೀರಲ್ಲಿ ಕರಗಬಾರ್ದು ಮತ್ತು ಸ್ಪ್ರೆಡ್ ಆಗಬಾರ್ದು. ಈ ಥರ ನಾವು ಕೂಡಿಸಿದಾಗ ಬೆಲ್ಲವನ್ನು ಉಂಡೆ ಆಕಾರದಲ್ಲಿ ಇದು ಫಾರ್ಮ್ ಆಗಬೇಕು. ನೋಡಿ, ನಾನು ತೋರಿಸ್ತಿದ್ದೀನಿ. ನೋಡಿ, ಈ ಥರ ಉಂಡೆ ಥರ ಆಗಬೇಕು. ಈಗ ಪಾಕ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಬಂದಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡಬೇಕು ಇಮಿಡಿಯೇಟಾಗಿ. ಇವಾಗ ಮಾಡ್ಕೊಂಡಿರುವ ಬೆಲ್ಲದ ಪಾಕವನ್ನು ಶೇಂಗಾ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಒಂದೇ ಸರಿಗೆ ನಾವು ಹಾಕ್ಕೋಬಾರ್ದು. ಸ್ವಲ್ಪ ಅರ್ಧವನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶೇಂಗಾದ ಪುಡಿಯನ್ನು. ಅವಶ್ಯಕತೆ ಇದ್ದರೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಪೂರ್ತಿ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಪಾಕ ತುಂಬ ಬಿಸಿಯಾಗಿರೋದ್ರಿಂದ ನಾವು ಕೈಯಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ. ಈ ಪ್ರೊಸೀಜರ್ನ ಸ್ಪೂನ್ ಸಹಾಯದಿಂದ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಶೇಂಗಾ ಬೀಜದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಹೃದಯ ಸಂಬಂಧಿತ ರೋಗಗಳಿಗೂ ತುಂಬ ಒಳ್ಳೆಯದು ಹಾಗೂ ಮಕ್ಕಳಿಗೂ ಸಹ ತುಂಬ ಒಳ್ಳೆಯದು ಈ ಶೇಂಗಾ ಬೀಜ. ಮಕ್ಕಳು ಆಟವಾಡಿ ಬಂದಾಗ ತುಂಬ ದಣದಿರ್ತಾರೆ. ಹಾಗಾಗಿ ಇದೊಂದು ಉಂಡೆ ಕೊಟ್ಟರು ಸಹ ಎಷ್ಟೋ ಪ್ರೋಟೀನ್ ಮಕ್ಕಳಿಗೆ ದೊರೆಯುತ್ತೆ. ಹಾಗಾಗಿ ಈ ಥರ ನಾವು ಹೆಲ್ದಿಯಾಗಿರುವಂಥ ಉಂಡೆಗಳನ್ನು ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ಮಕ್ಕಳಿಗೂ ತುಂಬ ಒಳ್ಳೆಯದು. ಹೊರಗಿನ ಜಂಕ್ ಫುಡ್ಗಳೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಥರ ಎಲ್ಲ ನಾವು ಕಲಿಸ್ಕೊಂಡಾದ್ಮೇಲೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನು ಹಚ್ಕೊಂಡು
ನಮಗೆ ಯಾವ ಸೈಜಲ್ಲಿ ಬೇಕೋ ನಾವು ಉಂಡೆಗಳನ್ನು ಕಟ್ಕೋಬಹುದು. ತುಂಬ ಈಸಿಯಾಗಿ ಬೈಂಡಿಂಗ್ ಆಗುತ್ತೆ. ಬಿಸಿ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ನಾವು ಉಂಡೆಗಳನ್ನು ಕಟ್ಟಬೇಕಾಗುತ್ತೆ. ಕೈಗೆ ಯಾವುದೇ ರೀತಿಯಾಗಿ ಅಂಟ್ಕೊಳೋದಿಲ್ಲ. ನೀರನ್ನು ಹಚ್ಕೊಳ್ತಾ ನಾವು ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ. ತುಂಬ ಹೆಲ್ತಿಯಾಗಿರುವಂತಹ ಈ ಶೇಂಗಾ ಬೀಜದ ಉಂಡೆ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ನಾನು ಉಂಡೆಗಳನ್ನು ಎಲ್ಲ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಡೈಲಿ ಈ ಥರ ಒಂದು ಉಂಡೆ ತೊಗೊಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿವೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.